ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರುವ ಸಲುವಾಗಿ ಚಿಕ್ಕದಾಗಿರ್ತಕ್ಕಂಥ ಒಂದು ಶೋಕ ಸಭೆಯನ್ನ ಇವತ್ತು ನಾವು ಸೇರಿರ್ತಕ್ಕಂಥ ಎಲ್ಲರೂ ಮಾಡಬೇಕಂತ ತೀರ್ಮಾನ ಮಾಡಿದೆ. ಬಾಬು ಅವರ ವ್ಯಕ್ತಿತ್ವ ಹಾಗೂ ಅವರ ಸರಳತೆ ಮತ್ತು ಅವರ ವೃತ್ತಿಪರತೆಯನ್ನ ನಾವೆಲ್ಲರೂ ಗೌರವಿಸಬೇಕಾದಂಥದ್ದು. ಸುದೀರ್ಘ ಕಾಲದಿಂದ ಅವರು ಪತ್ರಕಾರಂಗದಲ್ಲಿ ಕೆಲಸವನ್ನ ಮಾಡಿ ಹಲವಾರು ಪತ್ರಿಕೆಗಳಲ್ಲಿ ಅವರ ಸೇವೆಯನ್ನ ಮಾಡಿದ್ದಾರೆ. ಅವರ ಸೇವೆ ಅಜರಾಮರ. ಅವರ ಆತ್ಮಕ್ಕೆ ನಾವೆಲ್ಲರೂ ಕೂಡ ಶಾಂತಿಯನ್ನು ಕೋರಬೇಕಾಗಿದೆ. ಈ ಸಂದರ್ಭದಲ್ಲಿ ಈ ಸಭೆಯಲ್ಲಿ ನಾವು ಯಾರಾದರೂ ಅವ್ರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಮಾತಾಡೋದಿದ್ರೆ ಮಾತಾಡಬೇಕು. ಆಮೇಲೆ ನಾನು ಸ್ವಂತ ಗುರು ಹಚ್ಚಿದ ಫೋನ್ ಅವಾಗ ಏನಾದಪ್ಪ ಮತ್ತು ನನಗೊಬ್ಬರು ಮತ್ತು ಇನ್ನೊಂದು ಏನಂದರೆ ಇಳ್ಕಲ್ಲೊಳಗೆ ಪತ್ರಿಕೆ ಹೆಸರು ಘನತೆ ಇರಿಸಿದ ಸಂಯುಕ್ತ ಕರ್ನಾಟಕ ಅಂದ್ರೆ ಬಾಬು ಅಂತ ಸಂಯುಕ್ತ ಮತ್ತು ನಮ್ಮ ಊರಲ್ಲಿ ಯಾವುದೋ ಹೆಚ್ಚು ಸುದ್ದಿ ಕೊಡೋ ಅದನ್ನ ಬರವಣಿಗೆಯಿಂದ ಅತ್ಯಂತ ಕಚ್ಚ ಬರೀ ಒಂದು ಜಾಹೀರಾತು ಅಥವಾ ಒಂದು ಶಬ್ದಾರ್ಥಿ ಹೇಳ್ಬಿಟ್ಟು ಒಂದು ಪುಟದ್ದು ಬರವಣಿಗೆ ಮಾಡ್ತೀವಿ. ಅಂಥ ಒಂದು ಶೈಲಿ ಅಂಥವನ್ನ ನಾವು ಕಳ್ಕೊಂಡು ನಿಜವಾಗಿಯೂ ನಮಗೆಲ್ಲರಿಗೂ ದುಃಖ ಇದೆ. ಅವ್ರ ಮನೆಯವರಿಗೆ ಎಲ್ಲರಿಗೂ ಆ ದುಃಖವನ್ನು ತಂದ್ಕೊಳ್ಳೋ ಶಕ್ತಿ ಆ ದೇವರು ಕೊಡಲಿ, ನಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಾರೈಸಿ ನನ್ನ ಅವನು ಕಳ್ಕೊಂಡು ಮಾತಾಡೋದು ನನಗೆ ದುಃಖ ಬರ್ತೈತಿ. ಅವ್ರ ಜೊತೆಗೆ ಎಷ್ಟು ಗೊತ್ತಾಯ್ತು. ನಾ ಇನ್ನೂ ಕಾಲೇಜ್ ಸಿಕ್ಕಿದ್ದೆ. ಅವರು ಡಿಗ್ರಿ ಮುಗಿಸಿದ್ರು. ಅವ್ರ ಮನೆ ಪ್ರಜಾವಣೆಯಲ್ಲಿ ಅನ್ಕಲ್ಲ ದಿನ ವರದಿ ಬರೋದು 4-5 ಮಾಡ್ಕೊಡ್ತಿದ್ದೆ. ಆದರೆ ಅವ್ರು ಸರ್ ಅವಾಗಿಂದ ಪರಿಚಯ ಒಂದು ಏನಾದರೂ 20 ವರ್ಷ ಊಟಕ್ಕೆ ಕಾಯ್ದ ಮಾಡಬೇಕಾದ್ರೆ ನನ್ನ ಕೆಲಸ ಮಾಡಿದ್ದಾರೆ. ಅವರು ಎಲ್ಲ ರೀತಿಗೆ ಎಂಥ ಒಡನಾಟ ಹೊಂದಿದ್ರಂದ್ರೆ ಅದು ಒಂದು ಅಜಾತ ಶಸ್ತ್ರು. ನಂತರ ಮೇಲಾಗಿ ಯಾರಿಗೆ ಅಂದು ಮನಸ್ಸಿಗೆ ನೋವು ಮಾಡಿದ ಅನ್ಸಲ್ಲ. ಭಾಳ ಅಂದ್ರೆ ಸೈಲೆಂಟ್ ಇದ್ದು ಬಿಡ್ತಿದ್ರು ಅವ್ರು ಅಷ್ಟೇ. ಸರಿ ಮತ್ತೆ ಬಿಸ್ನೆಸ್ ಹೋಗ್ಬೇಕಾಯ್ತು ಅಂತ ಹೇಳಿದ್ರೆ ಬರ್ರಿ ಅಂತಿದ್ರು. ನಾವು ಹುಟ್ಟಿದ್ವಿ ಅದ್ರ ತಾವು ಸೈಲೆಂಟ್ ಇದ್ಬಿಡ್ತಿದ್ರು. ಅದು ನಾವೇ ಇದನ್ನ ಮಾಡಿ ನಾವೇ ತೀರ್ಮಾನ ಮಾಡಿ ಬರ್ಬೇಕು. ಅಷ್ಟು ಮಟ್ಟಕ್ಕೆ ಅವ್ರು ಸೈಲೆಂಟಾಗಿ ನಿಂತಿದ್ರು. ಅಂತ ಒಬ್ಬ ಹಿರಿಯಣ್ಣ ಅಂತ ಇತ್ತು ನಮಗೆ. ಏನಾದರೂ ಇದ್ರೆ ಒಂದೇ ಒಂದು ಪ್ರಸಂಗದೊಳಗೆ ನನಗೊಂದು ಮಾತು ಅಂದಿದ್ರು. ಇಲ್ಲ ಅದನ್ನು ಬರೆದು ಏನು ಸಾಧಿಸಿದ್ರಿ ಅಂದರು. ಅದಕ್ಕೆ ವೃತ್ತಿಯೊಳಗೆ ಅದೇ ಅಂತ ಬರೆದಿದ್ದು ಸರ್ ಅಂತ ಹೇಳಿ ಅವಾಗ ಹೇಳಿದ್ರು. ಇಲ್ಲ ನಾವು ಏನು ಮಾಡಿದ್ರು ಅದಕ್ಕೆ ಇದೇ ಇಲ್ಲ ಅಂದಾಗ ನಾವು ಅದನ್ನ ಸೈಲೆಂಟಾಗಿ ಹೋಗ್ಬೇಕಂತ ಹೇಳಿದ್ರು ಸರ್. ಅವಾಗ ಅದಕ್ಕೆ ಏನಾದರೂ ಇದ್ರೆ ನಮ್ಗೆ ಮಾರ್ಗದರ್ಶನ ಮಾಡ್ತಿದ್ರು ಅವರು. ಅದು ನನಗೆ ನಶೀನಾಗ ಅಕಸ್ಮಾತ್ ಫೋನ್ ಬಂದಾಗ ನನಗೆ ಬೇರೆ ಆಶ್ಚರ್ಯ ಅದು. ನಾ ಮತ್ತೆ ಹಿಂದಂಗೆ ಶೈಡ್ ಅಕ್ಷರಕ್ಕೆ ಮುಚ್ಚಿದ್ದೆ. ಹೌದ್ರಿ ನಾ ಮತ್ತೆ ಏನಂತ ಮಜಲಿಸ್ತಾರೆ ಕೇಳಲಿಲ್ಲ ಅಂತ ಹೇಳಿದ್ರು. ಆದರೆ ನಂಬಲಾರ್ದಂಥ ಪರಿಸ್ಥಿತಿ. ಅಂತಂದ್ರೆ ಅಷ್ಟೊತ್ತಿನಾಗ ಎದ್ದು ಬಂದೆ ನಾನು. ಮತ್ತೆ ಎದ್ದು ಬಂದು ನೋಡಿದ್ರೆ ಪಾಪ ಜಸ್ಟ್ ಮಲ್ಕೊಂಡಂಗಾಗಿತ್ತು ಅವಾಗ. ಅವರು ನಮ್ಮ ಎಲ್ಲ ಯುವಕರೊಳಗೆ ಅದು ಒಂದು ಹೆಸರು ಉಳಿಸ್ಕೊಂಡಿದ್ರು. ಅದಕ್ಕೆ ಪ್ರಜಾವಾಣಿ ನಿರೀಕ್ಷಿತ ದೂರ ಆದಾಗ ಭಾಳ ಪೇಚಾಡಿದ್ರು. ನಾ ಖಾಲಿ ಉಳಿತೀನಿ ಅಂತೇಳಿ ಸರ್ ಭಯಂಕರ ಪೇಚಾಡಿದ್ರು. ಅವಾಗ ಅದನ್ನ ಎಷ್ಟೋ ಪ್ರಯತ್ನ ಮಾಡಿ ಅವ್ರನ್ನ ಆ ದಾರಿಗೆ ತರಬೇಕಾದ್ರೆ ಈ ಪೇಪರಿಗೆ ತರಬೇಕಾದ್ರೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಅದಕ್ಕಿಂತ ನಮಗೂ ಜನರು ಹೆಲ್ಪ್ ಮಾಡಿದರು. ದೊಡ್ಡ ಹೆಲ್ಪ್ ಮಾಡಿ ಪಾಪ ಅವ್ರು ಆ ವೃತ್ತಿಗೆ ಬಂದಿಂದ ಇವತ್ತಿಗೆ ಅವರು ಸೈಲೆಂಟಾಗಿ ಎಷ್ಟು ಹೆಂಗಿರ್ಬೇಕು ಹಂಗೆ ಇದ್ರು. ಯಾರಿಗೆ ಅಂದರೂ ಕಟ್ ಬಯಸಲಿಲ್ಲ, ಯಾರಿಗೆ ಅಂದ್ರೂ ಕಟ್ ಮಾಡಲಿಲ್ಲ. ಅದರ ಅಂಥ ಸ್ನೇಹ ಜೀವನ ಕಳ್ಕೊಂಡಂತ ನಾವೆಲ್ಲ ಅದರೊಳಗೆ ಬಡವರಾಗಿ ಅಂತೇಳಿ ನಾನು ಹೇಳ್ಕೊಳಕ್ಕೆ ಇಚ್ಛಪಡ್ತೀನಿ. ಈಗ ಜಸ್ಟ್ 3 ಮಂತ್ ಸಂಬಳ ಫೋನ್ ಹಚ್ಚಿದ್ರಿ. ಯಾಕ್ರಿ ಹಿಂಗೆ ನಾನು ಸಿಟಿ ಕಡೆ ನೀವು ಹೇಳಿರಲಿಲ್ಲ ಅಂತ ಬಿಟ್ಟಿದ್ದು ನಮ್ಗೆ ಯಾಕೆ ಪ್ರಯಾಸ ಮಾಡಿ ಹೇಳೋದು ಬಿಟ್ಟಿದ್ದೆ. ಇಲ್ಲ ನಾನು ಸಾಧ್ಯ ಆದ್ರೆ ಅಷ್ಟೊಳಗೆ ಬರ್ತೀನಿ ಅಂತ ಕಡೆ ಒಂದು ಕಾರ್ಯಕ್ರಮ ಹೇಳಿದ್ರು. ಅವರು ಭಾಳ ಬೇಚಾಡಿದ್ರು ಯಾಕೆ ಹಿಂಗಾಯ್ತು ಅಂತೇಳಿ. ಏನು ಅವ್ರು ತಮ್ಮ ನೋವು ತಾವು ಯಾರ ಮುಂದೆ ಹೇಳ್ಕೊಳ್ಳೋದೇನೋ ಗೊತ್ತಿಲ್ಲ ನನಗೆ.
ಅದೆಂದೋ ಆಪ್ರೇಷನ್ ಮಾಡಿಸ್ಬೇಕಾಗಿತ್ತು ಅಂತ ಹೇಳಿದ್ರು ಅಂತ ವೈದ್ಯರು. ನಮ್ಮನ್ನಂತ ಏನು ಮಾತಾಡ್ತಿದ್ದಿಲ್ಲ. ನಡು ಒಂದ್ಸಲ ಆರಾಮಿದ್ದಾಗ ಅಷ್ಟೇ ನಾ ಹಿಂದೆ ಬಂದಿದ್ದು ಅಷ್ಟೇ. ಬಟ್ ಅಂದ್ಬಿಟ್ಟು ನಮ್ಗೆ ಹೆಚ್ಚಿಗೆ ಅವ್ರು ದಿವಸ ಮಾತಾಡ್ತಿದ್ದು ಅಷ್ಟೇ. ಅದ್ರ ಫೋನ್ ಹೆಸರು ಹೇಳ್ರಿ ಅದಾರು ಕೃಷ್ಣ ಅಂತಿದ್ರು ಅವರು. ನಾವು ಮುಂದಿನೆಲ್ಲ ಮಾತಾಡ್ಬೇಕು ಮತ್ತಕ್ಕೆ ಅವ್ರು ನಮ್ಮ ಮುಂದಿಗೆ ಹೊರನಾಡು ಬಂದಿದ್ರು ಅಂತೇಳಿ ಸ್ನೇಹಿತರು ಕರ್ಕೊಂಡು ನಾವೆಲ್ಲ ಇವತ್ತು ಆ ವೃತ್ತಿಯೊಳಗೆ ಬಡವರಾಗಿದ್ದೇವೆ ಅಂತ ತಿಳ್ಕೊಳ್ತೀವಿ. ಅದಕ್ಕೆ ಅವರ ಕುಟುಂಬ ವರ್ಗದವರಿಗೆ ಅದಕ್ಕೆ ಒಂದು ತಿಳಿಸುವಂಥ ಶಕ್ತಿ ಬಸವಪ್ರಭು ನೀಡಲಿ ಅಂತೇಳಿ ಹೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಕೇವಲ ಅವರು ಇರ್ತಿಲ್ಗಷ್ಟ ಸೀಮಿತಲ್ಲ, ನಮ್ಮ ಇಡೀ ಬಾಗಲಕೋಟೆ ಜಿಲ್ಲೆಗೆ ಮತ್ತು ನಮ್ಮ ಕಾಣಿಪಾದ ಸಂಘಕ್ಕೆ ಭಾಳಷ್ಟು ನಂಟು ಹೊಂದಿದ್ರು, ಭಾಳಷ್ಟು ಸ್ನೇಹ ಸಂಬಂಧ ಹೊಂದಿದ್ರು. ಕಳೆದ ನನಗೆ 20 ವರ್ಷದಿಂದ ಅವ್ರ ಪರಿಚಯ ಇದೆ. ಯಾಕಂದ್ರೆ ನಾನು ಈ ಟಿವಿ ಇದ್ದಾಗ ಅವ್ರು ಎಷ್ಟೊಂದು ಏನೋ ಮಾಹಿತಿ ಇದ್ರು ಅವ್ರಿಗೆ ಮತ್ತೆ ಬಾಯಿ ಲೆಕ್ಕಿದ್ದಾಗ ನಾನು ಅವ್ರ ಹತ್ರ ಅವ್ರ ರೂಮ್ನಲ್ಲಿ ಇತ್ತು ಒಂದು 15 ತಿಂಗಳ ಅವಾಗಿಂದು ಎಲ್ಲ ಸಾಕಷ್ಟು ಬೆಳೆಸಿದ್ರು. ನಮ್ಮವರು ಹಿರಿಯರಾಗಿ ಒಂದು ಮಾತುಗಳಾಗಿ ಸರಳ ಜೀವಿ ಆ ಜೀವಿಯನ್ನು ಕಳೆದುಕೊಂಡದಕ್ಕೆ ಒಕ್ಕಲಿಗೆ ಅಷ್ಟೆಲ್ಲ ಪಾಲ್ಗೊಳ್ಳಿಸಿಲ್ಲ ಸರ್. ನಮ್ಮ ಪತ್ರಿಕಾ ಸಂಘಕ್ಕೆ ತುಂಬಲಾಗಿ ಏನಂದ್ರೆ ದೈವ ಹಿಂಗೆ ನಾವೆಲ್ಲರೂ ಸುಮ್ಮನೆ. ಹೀಗಾಗಿ ಅವರು ಎಲ್ಲ ರೀತಿ ಅನ್ನೋದು ಅದು ಅವ್ರ ಆ ನಿಟ್ಟಿನಲ್ಲಿ ನಾವು ಈಗ ಎಲ್ಲ ಸೇರಿ ಜೊತೆಗೆ ಅವರಿಗೆ ಏನು ನಮ್ಮ ಕಾಲೇಜಿನಿಂದ ವಯಸ್ಸಾದ ನಂತರ ಅವರು ಸಲುವಾಗಿ ನಾವು ಮಾಡಿಸ್ಬಿಟ್ಟಿದ್ವಿ. ಈಗ ಅವರ ಅದೇ ಮಾತು ಮತ್ತು ತಮ್ಮದೇ ಆದ ಪತ್ರಿಕೆ ಬರಬೇಕು ಬರ್ಕೊಂಡು ಅಂತ ಉತ್ತಮ ಜೀವನ ಸಾಕ್ತಿತ್ತು. ಅಕಾಲಿಕ ಇದಾಗಿದ್ದ ಎಲ್ಲರಿಗೂ ಒಂದು ನಷ್ಟ ಆಗಿತ್ತು. ಕಷ್ಟವನ್ನು ಅವ್ರ ಕುಟುಂಬದವರಿಗೆ ಭರಿಸುವಂತ ಶಕ್ತಿ ಅದು ಅಂತ ಹೇಳಿ ಎಲ್ಲರೂ ಒಂದು ನಿಮಿಷ ಮೌನ ಮಾಡಿ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.